ಶಿವಮೊಗ್ಗ ಮಹಾನಗರ ಪಾಲಿಕೆ ರೈತ ದಸರಾ ಸಮಿತಿ 2024 ಮತ್ತು ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ, ಮಾಚೇನಹಳ್ಳಿ ಮತ್ತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರ ಸಹಯೋಗದೊಂದಿಗೆ ದಸರಾ ಪ್ರಯುಕ್ತ ರೈತ ದಸರಾ ಕಾರ್ಯಕ್ರಮವನ್ನು ಶಿವಮೊಗ್ಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಗತಿಪರ ರೈತರು ಹಾಗೂ ಉದಯೋನ್ಮುಖ ಕೃಷಿ ಪಂಡಿತ ರಾಜ್ಯ ಪ್ರಶಸ್ತಿ ವಿಜೇತರಾದ ಜಯಪ್ರಕಾಶ್ ಎಲ್ ಅವರು ಉದ್ಘಾಟಿಸಿದರು. ಪಾಲಿಕೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಅದ್ದೂರಿಯಾದಂತ 100-150ಕ್ಕೂ ಹೆಚ್ಚಾದಂತ ಎತ್ತಿನ ಗಾಡಿ ಮತ್ತು ರೈತರುಗಳ ಮೂಲಕ ಶಿವಮೊಗ್ಗ ಮುಖ್ಯ ರಸ್ತೆ ಹಾಗೂ ಎಲ್ಲ ಅಧಿಕಾರ ವೃಂದದವರು ಭಾಗವಹಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಈ ಕಾರ್ಯಕ್ರಮವನ್ನು ಪಾರ್ವತಿ ನಂದನ ಗಜಾನನ ವ್ಯವಸಾಯ, ಹೈನುಗಾರಿಕೆ ಆ ಬಗ್ಗೆ ಒಂದಷ್ಟು ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್, ಈಗ ನಮ್ಮ ಮಕ್ಕಳಾದ್ರೂ ಹೊರಗಡೆ ಹೋದ್ರೆ ಕೃಷಿಯಿಂದ ಹೊರಟೋಗಿರೋ ವ್ಯಾಪಾರಿ ಆಗಿದೆ. ಅದ್ರ ಜೊತೆಗೆ ನಂದಷ್ಟು ಕೆಲವಷ್ಟು ಸಣ್ಣ ಯೋಜನೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ನನ್ನ ತೋಟದಲ್ಲೇ ಒಂದು ಫಾರ್ಮ್ ಸ್ಟೇ ಅಂತ, ಆರ್ಗ್ಯಾನಿಕ್ ಫಾರ್ಮ್ ಸ್ಟೇ ಅಂತ ಮಾಡಿಕೊಂಡು ಹೊರಗಡೆಯಿಂದ ಪಟ್ಟಣದಿಂದ ಬಂದಂಥ ಆಸಕ್ತರಿಗೆ ವಸತಿ ವ್ಯವಸ್ಥೆ ಜೊತೆಗೆ ಕೃಷಿಯಲ್ಲಿ ಪಾಲ್ಗೊಳ್ಳಬೇಕು. ಅವರಿಗೆ ಕನಿಷ್ಠ ವಾರದಲ್ಲಿ 1 ಅಥವಾ 2 ದಿನ ನಾವು ಕೃಷಿ ಭೂಮಿಗೆ ವಾಪಸ್ ಬಂದು ಅಲ್ಲಿ ಏನು ನಡೀತಾ ಇದೆ, ನಾವು ಕೆಲಸಗಾರನ ಬಿಟ್ಟು ಕೆಲಸ ಮಾಡಿಸೋದಾದ್ರೂ ಓಕೆ, ಆದರೆ ಅಲ್ಲಿ ಏನು ನಡೀತಾ ಇದೆ, ಹೇಗೆ ನಡೀತಿದೆ ಅಂತ ಒಂದಷ್ಟು ಗಮನ ಇಟ್ಕೊಂಡು ಅದು ಕೃಷಿ ಒಂದು ನೆಮ್ಮದಿ ಜೀವನ ಕೂಡ ತುಂಬ ಒಳ್ಳೆಯ ವೃತ್ತಿ ಇದೆ.